ಸೈನ್ಯಾಧಿಪತಿಯೇ, ಅಂತಃಪುರದಲ್ಲಿ 10 ಮಹಾರಾಣಿಯರು ಕಾಣಿಸುವುದೇ ಇಲ್ಲವಲ್ಲ? ಅಯ್ಯೋ, ನಮ್ಮ ರಾಜರಿಗೆ ಎಂತ ಕಷ್ಟವೂ ಒದಗಿತು. ಸೈನ್ಯಾಧಿಪತಿಯೇ, 4 ದಿಕ್ಕುಗಳಿಗೆ ಹೋಗಿ ಸೈನ್ಯದ ಮಹಾರಾಜರನ್ನು ಕರೆದುಕೊಂಡು ಬರಲಿ. ಹುಡುಕಿಕೊಂಡು ಬರುತ್ತೆ. ನೀವು ಬಂದರೆ ಈ ರಾಜ್ಯಕ್ಕೆ ದಿಕ್ಕೇ ಇಲ್ಲದಂತಾಗುತ್ತದೆ. ಇಲ್ಲಿಯೇ ರಾಜ್ಯವನ್ನು ತಡ ಮಾಡದೆ ಬೇಗನೆ ಹೊರಡಿ. ನಮ್ಮನಿಂತಹ ಘೋರ ಹರಡಿನಲ್ಲಿ ತಂದಿರುವುದು. ಈ ಸ್ಥಳದಲ್ಲಿ ದುಷ್ಟ ಪ್ರಾಣಿಗಳು ಹರಡಿಕೊಂಡಿರುವು. ಮುಂದಕ್ಕೆ ಹೋಗಲು ಬೇರೆ ಮಾರ್ಗವೂ ಸಹ ಇಲ್ಲದಂತಾಗಿರುವುದು. ಅಯ್ಯೋ ದೈವವೇ, ಎಂತಹ ಘೋರ ಕಷ್ಟಗಳನ್ನು ತಂದೊಡ್ಡಿದೆ. ನಮ್ಮ ಏನ ಸ್ಥಿತಿಯನ್ನಾದರೂ ನೋಡಬಾರದೆ ಶ್ರೀ ಮಹಾದೇವ. ಪ್ರಿಯ ನಮ್ಮ ಮೇಲೆ ಗ್ರಹ ಕ್ರೂರವಾಗಿರುವುದು. ನಿಷ್ಕರ್ಣಿಯಾದ ಶನಿದೇವರು ನಮಗೆ ಇಂತಹ ಕಷ್ಟವನ್ನು ಕೊಡುತ್ತಿರುವುದು. ಅಯ್ಯೋ, ಈ ಅರಣ್ಯವನ್ನು ನೋಡಿದರೆ ನನಗೆ ಬಹಳ ಭಯವಾಗುತ್ತಿರುವುದು. ಕ್ರೂರ ಮೃಗಗಳ ಶಬ್ದವು ಭಯಂಕರ. ನಾವು ಇಲ್ಲಿಂದ ಮುಂದಕ್ಕೆ ಹೋದರೆ ದುಷ್ಟ ಪ್ರಾಣಿಗಳ ಹಿಂಡಿಯ ಸಿಕ್ಕಿ ನರಳುವಾಗ ಜೀವ ನಮಗೆ ಬರುವುದೇನು? ಬಂದು ಪ್ರಿಯ, ಈ ಕಾಡಿನಲ್ಲಿ ಕಲ್ಲು ಮುಳ್ಳುಗಳನ್ನು ತುಳಿದು ನನ್ನ ಕಾಲಿನಲ್ಲಿ ರಕ್ತಮಯವಾಗಿ ಹರಿತಿರುವುದು. ದೈವ ವಿಲಾಸವು ಇದ್ದಿದ್ದಾಗಲಿ ಇಲ್ಲೇ ಕುಳಿತುಕೊಂಡು ಶ್ರಮಿಸಿಕೊಳ್ಳೋಣ. ಹಾಗೆ ಆಗಲಿ ಮನೋಹರಿ. ಮನೋಹರಿ, ಮನೋಹರ, ಪರಿಶೋಧಿ ಬಳಲಿತ ಜೀವ ಪರಿಹಾರ ಕಾಣೆನು ದೇವಾ. ಪರಿಶೋಧಿ ಬಳಲಿತ ಜೀವ. ಮನೋಹರಿ, ಭೋಗವನ್ನು ಬೀಟು ತೊರೆದೆ ದೇವಾ ದೇವಾ. ದೇವಾ ಮನೋಹರಿ,
ರಾಜಭೋಗವನ್ನು ಬಿಟ್ಟು ತೊರೆದೆ ಅಪಾನಂದನೆಗೆ ಗುರಿಯಾದೇನು ರಾಜಭೋಗವನ್ನು ಬಿಟ್ಟು ತೊರೆದೆ ಅಪಾನಂದನೆಗೆ ಗುರಿಯಾದೇನು ಒದಗಿದ ಪಾಪವನ್ನಿ ಬಗರಿಸೆನು ಮನೋಹರಿ ಒದಗಿದ ತಾಪವನ್ನಿ ಬಗರಿಸೆಂದು ಜರಗಿ ಬೇಡುವೆನು ತಂದೆ ಬರಿಸೋಗದಿ ಮಲ್ಲಲು ಕಡಿವಾ ಪರಿಚಾರ ಕಾಣು ದೇವಾ ಹರಿಸೋಗದಿ ಮಳ್ಳಲು ಕಡಿವಾ ಮನೋಹರಿ ತೋರಿ ತೋರದೆ ನಿಜಗ ಚೆನ್ನಾದೆ ಹೊರರ ಬಾಧೆಯೋಳ್ಗುಂದೆನು ದೇವಾ ಮನೋಹರಿ ಆದಿ ತೋರದೆ ನಿಜಗಸೆನಾದೆ ಹೊರರ ಬಾಧೆಯೋಳ್ಗುಂದೆನು ಜಗಿದ ತಾಪವನಿ ಬಹರಿಸೆನು ಮನೋಹರಿ ಒದಗಿದ ತಾಪವನಿ ಬಹರಿಸೆಂದು ಕೈ ಮುಗಿದು ಬೇಡುವೆನು ತಂದೆ ಭರಿಸೋಗದಿ ಬಳ್ಳಲು ಬಜೀವಾ ತಾನೆನು ದೇವಾ ಭರಿಸೋಗದಿ ಬಳ್ಳಲು ಬಜೀವಾ ಜೀವಾ 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 ಪ್ರಾಣಕಾಂತಿ ಅಯ್ಯೋ ದೈವವೇ ನಾನೆಂತಹ ಪಾಪಿ ಆದೆನು ನಾನು ದುರ್ವತನದಲ್ಲಿ ವರ್ತಿಸಿದ್ದಕ್ಕೆ ನನ್ನ ರಾಜ್ಯಕ್ಕೆ ತೊಂದರೆ ಉಂಟು ಮಾಡಿದಲ್ಲ ಅರಮನೆಯಲ್ಲಿ ರಾಜ್ಯ ಭೋಗ ವಿಲಾಸ ಮಗ್ನಳಾಗಿದ್ದ ನನ್ನ ಸತಿಯೂ ಕೂಡ ಇಂತಹ ಕಷ್ಟಗಳನ್ನು ಅನುಭವಿಸಬೇಕಾಗಿದೆ ದೇವಾ ರಾಜ್ಯವನ್ನು ಬಿಟ್ಟು ಕಳ್ಳನಂತೆ ಅರ್ಧರಾತ್ರಿಯಲ್ಲಿ ಕದ್ದು ಹೋಗಬೇಕಾಯಿತು ಸಮಾಧಾನ ಮಾಡಿಕೊಳ್ಳಿ. ನನ್ನ ಈನ ಸ್ಥಿತಿಯನ್ನು ಏನು ಹೇಳಿಕೊಳ್ಳಲಿ ಇಂತಹ ಜನ್ಮವು ಇರಬಾರದು ಈ ಘೋರ ಹರಣದಲ್ಲಿ ನಾನು ಎಂತಹ ಪಾಪಿಗೊಳಗಾಗಿರುವೆನು ರಾಜನ ಸತಿ ಎನಿಸಿಕೊಂಡರು ನಿನಗೆ ಸುಖವಿಲ್ಲದಂತಾಯಿದೆ ಅಯ್ಯೋ ಪರಮಾತ್ಮ ಈ ನನ್ನ ಈನ ಸ್ಥಿತಿಯನ್ನು ಏನೆಂದು ಹೇಳಲಿ ಈ ನಿರ್ಭಾಗ್ಯನನ್ನು ಕಾಪಾಡಬಾರದೆ ಪ್ರಿಯ ಮನೋಹರಿ ಪ್ರಿಯ ನನಗೇನೋ ತೋರುವುದಿಲ್ಲಲ್ಲ ಇವುಗಳನ್ನೆಲ್ಲ ನೆನೆದುಕೊಂಡರೆ ನನಗೆ ನಿಮಗೆ ಬಂದ ಕಷ್ಟವೋ ನನಗೂ ಸೇರಲಿಲ್ಲವೇ ಪ್ರಣೇಶ್ವರ ಪ್ರಾಣಕಾಂತಿ ಬೇಡೋ ಬೇಡೋ ಚಂದ ಜಂಡ ಪ್ರಣೇಶ್ವರ ಬೇಡೋ ಚಂದ ಜಂಡ ಚಂದ್ರ ಸಂತೋಷದಿಂದ ನಾವು ಕಾಲವ ಕಳೆಯುವ ಪ್ರಾಣಕಾಂತಿ ಸಂತೋಷದಿಂದ ನಾವು ಕಾಲವ ಕಳೆಯುವ ಬೇಡೋ ಬೇಡೋ ಚಂದ ಜಂಡ ಪ್ರಣೇಶ್ವರ ಬೇಡೋ ಬೇಡೋ ಚಂದ ಜಂಡ ಮನೋಹರಿ ಬೇಡ ಒದಗಿದ ಕಾಟವ ಮರೆತು ಅಯ್ಯೋ ಪ್ರಾಣಕಾಂತಿ ಮನೋಹರಿ ಅಯ್ಯೋ ಪ್ರಾಣ
ಮನೋಹರಿ, ದುಃಖಿಸಬೇಡ. ಪ್ರಿಯ, ಇದೆಲ್ಲವೂ ದೈವ ನಿಲೆಯು. ನಮಗೆ ಬಂದಿದ್ದನ್ನೆಲ್ಲ ನಾವು ಅನುಭವಿಸಲೇಬೇಕು. ಬಂದಿದ್ದನ್ನೆಲ್ಲ ನಾವು ಅನುಭವಿಸಿ ತೀರಲೇಬೇಕು. ಬನ್ನಿ ಪ್ರಿಯ, ಈ ಮರದ ಬುಡದಲ್ಲೇ ಸ್ವಲ್ಪ ಕುಳಿತುಕೊಂಡು ವಿಶ್ರಮಿಸೋಣ. ಆಗಲಿ ಮನೋಹರಿ, ಇನ್ನಿಷ್ಟಂತೆ ಈ ಮರದ ಬುಡದಲ್ಲಿ ಸ್ವಲ್ಪ ಹೊತ್ತು ವಿಶ್ರಾಂತಿಯನ್ನು ತೆಗೆದುಕೊಂಡು ಮುಂದಕ್ಕೆ ಹೋಗೋಣ. ಅಲ್ಲದೆ ಈ ಕುದುರೆಯನ್ನು ಈ ಅಶ್ವವನ್ನು ಈ ಮರದ ಬುಡದಲ್ಲಿ ಕಟ್ಟುವೆನು. ಇಲ್ಲಿ ಸ್ವಲ್ಪ ವಿಶ್ರಾಂತಿಯನ್ನು ತೆಗೆದುಕೊಳ್ಳೋಣ. ಆಗಲಿ ಪ್ರಾಣೇಶ್ವರ. ಹಂಗೆ ಮಾಯ ಆಗ್ತದೆ ನಾವು. ಶಿವನು ಈ ನರಾಧಮನ, ಶಿವನು ಈ ನರಾಧಮನ, ಹೊರ ಕಾಡಿನಳ ತಿರುಗುತ್ತಿರುವೆ, ಹೊರ ಕಾಡಿನಳ ತಿರುಗುತ್ತಿರುವೆ, ಕಾಡು ಶಿವನು ಈ ನರಾಧಮನ. ಮಾಯಾಸ್ತವ ಮಾಯ ಮಾಡುವೆ, ಹೊರದಾಗದೆ ಮರಳಿಸುತ್ತಿಡುವೆ, ಮಾಯಾಸ್ತವ ಮಾಯ ಮಾಡುವೆ, ಹೊರದಾಗದೆ ಮರಳಿಸುತ್ತಿಡುವೆ. ಹುಡುಕಕ್ಕೆ ನೀರನ್ನು ತಳಿಸಿದ ನಾತನ, ಹುಡುಕಕ್ಕೆ ನೀರನ್ನು ತಳಿಸಿದ ನಾತನ, ಮಾಯಜಾಲದಿ ಈಗ, ಮಾಯಜಾಲದಿ ಈಗ, ಕಾಡಿಸಿದನು ಈ ನರಾಧಮನ, ಹೊರ ಕಾಡಿನಳ ತಿರುಗುತ್ತಿರುವೆ. ಮೃಗಗಳ ನಿರ್ಮಿಸಿ ನಾನು ಗಾಮದ ದೂರ ಎಸಗಿದನಾಕೆಯ, ಮೃಗಗಳ ನಿರ್ಮಿಸಿ ನಾನು ಗಾಮದ ದೂರ ಎಸಗಿದನಾಕೆ. ಕ್ರೂರ ದೃಷ್ಟಿಯ ಬೀರಿದ ನಾನು, ಕ್ರೂರ ದೃಷ್ಟಿಯ ಬೀರಿದ ನಾನು, ದಂಪತಿಗಳನ್ನು ಅಗಲಿಸಿವೆ, ದಂಪತಿಗಳನ್ನು ಅಗಲಿಸಿವೆ. ಅಕ್ಕ ನಿದ್ರಿಸು, ನಿದ್ರಿಸು ಮಾಂದ ಎಲ್ಲವೋ ಮಂದ. ಅಕ್ಕ ನನಗೀಗ ಒಳ್ಳೆ ಸಮಯದಂತಾಯಿತು. ನನ್ನ ಮಾಯೇಶ್ವರ ಆಕಾಶದಲ್ಲಿ ನವಾಮಾರ್ಗದಲ್ಲಿ ಬಂದು ಈ ರಾಜಪತಿಗಳನ್ನು ಆ ಅರಣ್ಯದಲ್ಲಿ ಬಿಟ್ಟಿರುವುದು. ಅವರಿಗೆ ಮುಂದಕ್ಕೆ ದಾರಿ ತೋಚಿದಂತೆ ಆಯಾಸದಿಂದ ಮರದಲ್ಲಿ ವಿಶ್ರಮಿಸಿಕೊಳ್ಳುತ್ತಿದ್ದಾರೆ. ಕೂಡಲೇ ನನ್ನ ಮಾಯೇಶ್ವರನ್ನು ಮಾಯ ಮಾಡುವೆನು. ನಂತರ ನಿದ್ದೆಯಿಂದ ಎಚ್ಚರವಾಗುವಂತೆ ಮಾಡಿ ಮಹಾರಾಣಿ ಚಂದ್ರಾಶಿಗೆ ಬಹಳ ಬಾಯಾರಿಕೆ ಆಗುವಂತೆ ಮಾಡಿದರು. ಆಕೆಗೆ ನಿರಂತರವಾದ ಈಕೆಯನ್ನು ನನ್ನ ಮಾಯಾವನ್ನು ನಿರ್ಮಿಸಿ ಒಂದು ಗಾವು ದೂರೈಸುವಂತೆ ಮಾಡಿದರು. ಆಕೆಗೆ ನವಮಾಸಗಳು ತುಂಬಿರುವುದು. ಈ ದಂಪತಿಗಳನ್ನು ಬೇರ್ಪಡಿಸಿ ನರಳುವಂತೆ ಮಾಡುವೆನು. ಆಗ ಇವರು ಸತ್ಯಗಳನ್ನು ಹೇಗೆ ಉಳಿಸಿಕೊಳ್ಳುತ್ತಾರೆ ನಾನು ನೋಡುತ್ತೇನೆ. ಎಲ್ಲವೋ ಮದಾಂಬ, ಹಿಂದೆ ರಾಜ್ಯಸಭೆಯಲ್ಲಿ ಚೈತಪ್ಪರನ್ನು ತಟ್ಟು ಕೇಕೆ ಹಾಕಿರುವಲ್ಲವೇ ಮದಾಂಬ, ಅದೇ ನಿನ್ನ ಕೈಗಳಿಂದ ನಿನ್ನ ಮಗನ ಚರಣಗಳನ್ನು ಕತ್ತರಿಸಿ ನಿನ್ನ ಸತ್ಯ ನಾಲಿಗೆಯನ್ನು ಕೊಯ್ಯಿಸಿ
ಪಾಪಿಯಾದೆನು ನಾನೀಗ ಯಾರಿಗೆ ನಾ ಹೇಳಲಿ ಮನೋಹರಿ ಪಾಪಿಯಾದೆನು ನಾನೀಗ ಯಾರಿಗೆ ನಾ ಹೇಳಲಿ ತೋರಿಯೂ ಕಾಣದೆ ಅಯ್ಯೋ ತೋರಿಯೂ ಕಾಣದೆ ಓರ ಕಡವಿಯೊಳಗೆ ಕೆದೆನೆಯು ಕೆಟ್ಟೆನೋ ದಿಶಾತನದಲ್ಲಿ ಕೆಟ್ಟೆನೋ ಅಯ್ಯೋ ಪರಮಾತ್ಮ ಮನೋಹರಿ ತಾಯೋ ಶ್ರೀ ಶನಿ ದೇವನೇ ಮಾಯ ಜೋಲವ ಕೊರೆದು ನೀ ಅಯ್ಯೋ ಇಷ್ಟದಿಂದಲೇ ನಿಮ್ಮನು ಅಯ್ಯೋ ಸಮಾಧಾನ ಮಾಡಿಕೊಳ್ಳಿ. ನಿಷ್ಠೆಯಿಂದಲೇ ನಿಮ್ಮನು ಚಾಯ ಪೂಕನ ಬೇಡುವೆ ಕೆಟ್ಟೆನೆಯೋ ಕೆಟ್ಟೆನೋ ದಿಶಾತನದಲ್ಲಿ ಕೆಟ್ಟೆನೋ ಅಯ್ಯೋ ದೈವವೇ ಪ್ರಾಣೇಶ್ವರ ಕಟ್ಟಿದ ಕುದುರೆಯು ಮಾಯವಾಗಿದೆ ಇನ್ನು ಮುಂದೆ ನಮ್ಮ ಗತಿ ಏನು ದೇವ ಈ ಘೋರ ಹಡವಿಲಿ ಮುಂದಕ್ಕೆ ಪ್ರಯಾಣ ಮಾಡಲು ಇದು ಸಹ ಕಾಣದಂತಾಗಿದೆ ನಾನು ಎಂತಹ ಪಾಪಿಯಾದೆನು ಅಯ್ಯೋ ಶ್ರೀ ಶನಿ ದೇವನೇ ನಿರಪರಾಧಿಗಳನ್ನು ಅಪರಾಧಕ್ಕೆ ಗುರಿ ಮಾಡುತ್ತಿರುವೆ ಆತಕ್ಕೆ ನಿನ್ನಿಷ್ಟ ಬಂದಂತೆ ಮಾಡುವುದಾದ್ರೆ ನಮ್ಮನ್ನು ಒಂದೇ ಸಾರಿ ಸಮಾಧಾನ ಮಾಡಿಕೊಳ್ಳಿ. ಪ್ರಾಣ ಹೋಗುವಂತೆ ಮಾಡಬಾರದೆ ಶನಿ ಮಹಾದೇವ ಪ್ರಿಯ ಪ್ರಿಯ ನನಗೇನು ಆಗುವುದಿಲ್ಲ. ಇವಳನ್ನೆಲ್ಲ ನೆನೆದುಕೊಂಡರೆ ನನಗೆ ಸಂಕಟವು ಉಚ್ಚಿ ಬರುತ್ತಿರುವುದು. ಈ ಸಂಕಟವನ್ನು ನಿನಗೆ ಹೇಳಿಕೊಂಡರೆ ನೀವು ಅತಿಯಾಗಿ ದುಃಖಿಸುವರೆಂದು ನಾನು ಸುಮ್ಮನಿರುವನು. ಆಗಲೇ ಸೂರ್ಯನು ಅಸ್ತಮಯವಾಗುತ್ತಿರುವುದು. ಈಗ ನನಗೆ ನವಮಾಸಗಳು ಪರಮಾತ್ಮ ನವಮಾಸವು ತುಂಬಿರುವುದೇ ಅಯ್ಯೋ ಅಯ್ಯೋ ವಿಧಿಗೆ ಈ ಕಾರ್ಗತ್ತಲಲ್ಲಿ ಎಲ್ಲಿಗೆ ಹೋಗಲಿ ತಂದೆ ಪ್ರಾಣೇಶ್ವರ ಮನೋಹರಿ ಈ ಕಾರ್ಗತ್ತಲಲ್ಲಿ ಬೇಗನೆ ಯಾವುದಾದ್ರೂ ಒಂದು ಪಟ್ಟಣವು ಸೇರಿಕೊಳ್ಳೋಣ ನಡೆಕಾಂತಿ ದೈವ ವಿಲಾಸವಿದ್ದಂತಾಗಲಿ ಅದರ ಬೇಡ ಪ್ರಾಣೇಶ್ವರ ಈ ಕಾರ್ಗತ್ತಲಲ್ಲಿ ಎಲ್ಲಿಗೆ ಪ್ರಯಾಣ ಮಾಡುವುದು? ಈ ರಾತ್ರಿ ಇಲ್ಲೇ ಪೌಳಿಸಿದ್ದು ಬೆಳಿಗ್ಗೆ ಹೋಗೋಣ ಪ್ರಾಣೇಶ್ವರ. ಪ್ರಾಣೇಶ್ವರ ಅಯ್ಯೋ ನನಗೆ ಕಾಳ್ಗಿಚ್ಚಿನಲ್ಲಿ ಬಾಯಾರಿಕೆಯೋ ದಾಹವಾಗುತ್ತಿರುವುದು. ಎಲ್ಲಿಯಾದ್ರೂ ಸ್ವಲ್ಪ ಅಯ್ಯೋ ವಿಧಿ ಈ ಕಾರ್ಗಿಚ್ಚಿನಲ್ಲಿ ನೀರನ್ನು ಎಲ್ಲಿಂದ ತರಲಿ ಪರಮಾತ್ಮ ಇಲ್ಲದಿದ್ದರೆ ಹೀಗೆ ಆ ದಾಹವನ್ನು ಹರಿಸುವ ಈ ಬಗೆ ಹೇಗೆ ಅಯ್ಯೋ ಈ ವಿಧಿ ಶನಿ ಮಹಾದೇವರೇ ನಿನ್ನಷ್ಟಂತೆ ಮಾಡುವುದಾದರೆ ಮಾಡುತ್ತಿದ್ದೆ ಬೇಗನೆ ಕೃಪಿಟ್ಟು ಜಲವನ್ನು ಕರುಣಿಸಬಾರದೆ ಶ್ರೀ ಮಹಾದೇವನೇ ಪ್ರಾಣೇಶ್ವರ ನನಗೆ ದಾಹವೂ ಅಧಿಕವಾಗುತ್ತಿರುವುದು. ನನಗೆ ಎಲ್ಲಿಯಾದರೂ ಬೇಗನೆ ಸ್ವಲ್ಪ ನೀರನ್ನು ತೆಗೆದುಕೊಂಡು ಬರುವೆಯಾ? ನಾನು ಏನ
ನೀರನ್ನು ಹುಡುಕಿ ತರುವುದು. ದೂರದಲ್ಲಿ ಸಮುದ್ರವು ಕಾಣುತ್ತಿರುವುದು. ನಾನು ಬೇಗನೆ ಅಲ್ಲಿ ಬೇಗನೆ ತರುವುದು. ನೀನು ಹೆದರದೆ ಈ ಸ್ಥಳದಲ್ಲಿ ಕುಳಿತಿರು ಮನೋಹರಿ. ಪ್ರಿಯ ಆಗಲಿ ಪ್ರಿಯ, ನೀವು ತಡ ಮಾಡಬೇಡಿ, ಬೇಗ ಬರಬೇಕ. ಹೋಗಿ ಬರಲೇ ಕಾಂತೆ. ಮನೋಹರ ಬೇಗನೆ ಅಯ್ಯೋ ಪರಮಾತ್ಮ, ಈ ಘೋರ ಅರಣ್ಯದಲ್ಲಿ ನಿನ್ನೊಬ್ಬರನ್ನು ಹೇಗೆ ಬಿಟ್ಟು ಹೋಗಲಿ. ಆದರೆ ಬೇಗನೆ ಜಲವಂತರು ಎದರದ ಈ ಸ್ಥಳದಲ್ಲಿ ಕುಳಿತರು. ನಾನು ಬೇಗನೆ ಜಲವಂತರು. ಮನೋಹರ ಪ್ರಿಯಲಕ್ಷ್ಮೀರ, ಏನು ಅಯ್ಯೋ ಪ್ರಾಣಕಾಂತನು, ಇಷ್ಟು ಹೊತ್ತಾದ್ರೂ ಬರಲಿಲ್ಲವಲ್ಲ. ಇಲ್ಲಿ ನಾನು ಬರಲಿರುವುದಕ್ಕೆ ಬಹಳ ಭಯವಾಗುತ್ತಿ ಬಂದು ಏನು ಮಾಡಲಿ? ಏನು ನೀಚ ಪ್ರಾಣಿಗಳು, ದುಷ್ಟ ಪ್ರಾಣಿಗಳ ಹಿನ್ನೆಲೆ ಬರುತ್ತಿರುವವಲ್ಲ. ನನ್ನನ್ನು ಕಾಪಾಡು, ಯಾರಿಲ್ಲ ತಾಯಿದೆ ಪರಮಾತ್ಮ, ಶರಣೇವ ಕಾಪಾಡುತ್ತಂದೆ. ಶಂಭೋ ಮಹಾದೇವ, ಶಂಭೋ ಮಹಾದೇವ. ಅಮ್ಮ ತಾಯಿ, ಮೇಲಕ್ಕೇಳಮ್ಮ ತಾಯಿ, ಏಕೆ ದುಃಖಿಸುತ್ತಿರುವೆ? ಮೇಲಕ್ಕೇಳಮ್ಮ ತಾಯಿ. ಯಾರು ಯಾರು ನನ್ನನ್ನು ಎಚ್ಚರಿಸುವುದು? ಯಾರು ಸ್ವಾಮಿ? ಪರಮಾತ್ಮ, ಯಾರು ಸ್ವಾಮಿ ನೀವು? ಅಮ್ಮ, ನಾನು ಮಹಾಬ್ರಾಹ್ಮಣನು. ಈ ರೋಡಿನಲ್ಲಿ ಹೋಗುತ್ತಿರುವಾಗ ಹುಲಿಯೊಂದು ಕಚ್ಚಿಕೊಂಡು ಹೋಗುತ್ತಿತ್ತು. ಆ ಹುಲಿ ಬಾಯಿಂದ ನಿನ್ನನ್ನು ಪಾರು ಮಾಡಿದನು ತಾಯಿ. ಅದಕ್ಕಾಗಿ ಏನಾದರೂ ದಾನವೂ ಇಡ್ತಾಯಿ, ಅದನ್ನು ತೆಗೆದುಕೊಂಡು ಮುಂದಕ್ಕೆ ಪ್ರವೇಶಿಸಿದನು ತಾಯಿ. ಪರಮಾತ್ಮ, ನನ್ನಲ್ಲಿ ದಾನ ಮಾಡಲು ಏನಿಲ್ಲವಲ್ಲ. ಚಿರಂಜೀವ, ಇದು ನಿನ್ನ ಶೋಧನೆ ಪರಮಾತ್ಮ. ಅಮ್ಮ, ಇಲ್ಲವೆಂದು ಹೇಳಬೇಡ, ಹುಡುಕಿ ನೋಡ್ತಾಯಿ, ಏನಾದರೂ ಸಿಗುವುದು. ಪರಮಾತ್ಮ, ಚಿರಂಜೀವ, ಏನಿಲ್ಲವಲ್ಲ ನನ್ನಲ್ಲಿ. ಶೋಧನೆ ತಂದೆ. ಮೂಗುತಿಯೇ ಇರುವುದು. ಮೂಗುತಿಯನ್ನಾದರೂ ದಾನವಾಗಿ ನೀಡುವೆನು. ಮುತ್ತೈದ ತನದ ಮೋಗೋತೆ, ಮುತ್ತೈದ ತನದ ಮೋಗೋತೆ, ಮುತ್ತೈದ ತನದ ಮೋಗೋತೆ, ನಮ್ಮ ಮುತ್ತೈದ ತನದ ಮೋಗೋತೆ. ಪತಿಯ ಪಾಠದ ಮೋಗೋತೆ, ನಮ್ಮ ಪತಿಯ ಪಾಠದ ಮೋಗೋತೆ. ಪತಿಯ ಪಾಠದ ಮೋಗೋತೆ, ನಮ್ಮ ಪತಿಯ ಪಾಠದ ಮೋಗೋತೆ. ತೌರ ಮನೆಯ ಮೋಗೋತೆ, ನಮ್ಮ ತೌರ ಮನೆಯ ಮೋಗೋತೆ. ತೌರ ಮನೆಯ ಮೋಗೋತೆ, ನಮ್ಮ ತೌರ ಮನೆಯ ಮೋಗೋತೆ. ಮುತ್ತೈದ ತನದ ಮೋಗೋತೆ, ನಮ್ಮ ಮುತ್ತೈದ ತನದ ಮೋಗೋತೆ. ತಗೊಳ್ಳಿ ಸ್ವಾಮಿ, ದಾನವಾಗಿ ನೀಡುವೆನು. ಹಾಗೆ ಹೇಳ್ರಿ. ಜೈ ಕಲ್ಮಯ, ಜೈ ಕಲ್ಮಯ, ಜೈ ಕಲ್ಮಯ. ಪ್ರಜ್ವಲಿಸುತ್ತಿರುವುದು. ನಾನು ಬೇಗನೆ ಹೋಗಿ ನನ್ನ ಪ್ರಿಯ ಪತಿಗೆ ಈ ಜಲವನ್ನು ತೆಗೆದುಕೊಂಡು ಹೋಗಿ ನನ್ನ ಪ್ರಿಯ ಪತಿ ಕೊಡು. ಈ ನನ್ನ ಹೊಟ್ಟೆ ದುಂಗುರುವನು ಈ ಸ್ಥಳದಲ್ಲಿರುವನು.
ತಿಳಿಯದು ಮಹಾನುಭಾವರೇ. ಅಯ್ಯೋ ಪರಮಾತ್ಮ, ಇದಕ್ಕೇನು ಮಾಡಲಿ? ಹಾ ಪರಮಾತ್ಮ, ನನ್ನ ವಜ್ರ ದುಂಗುರವೂ ಸಹ ಮಾಯವಾಗಿರುವುದು ತಂದೆ. ಅಯ್ಯೋ, ಈ ಕಾರ್ಗಿತ್ತಿಲಲ್ಲಿ ಎಲ್ಲಿಗೆ ಹೋಗಲಿ? ನನ್ನ ಪತ್ತಿರುವ ಸ್ಥಳವು ಮರೆತು ಹೋಯ್ತಲ್ಲೋ. ಅಯ್ಯೋ, ಏನೇ ವಿಧಿಯೇ, ಎಂತಹ ನೀತಿಗಳನ್ನು ಮಾಡಿದೆ ಪರಮಾತ್ಮ. ಅಯ್ಯೋ ದೈವವೇ, ಈಗೇನು ಮಾಡಲಿ? ನನ್ನ ಪತ್ನಿ ಆದರೂ ದಾಹದಿಂದ ಎಷ್ಟು ಪರಿತಪಿಸಿದ್ರು ಕಾಣಲ್ಲ, ದಾರಿಯೂ ಸಹ ಕಾಣದಂತಹ ಇರಲಿ. ಇನ್ನು ಮುಂದಕ್ಕೆ ಹೋಗಿ ಹುಡುಕಿ ನೋಡು. ಪರಮಾತ್ಮ, ದೇವನಿನ್ನ ರಾಜದ ನ್ಯಾಯವಿದೆನ, ಧರ್ಮವಿದೆನ. ಅಯ್ಯೋ ಪರಮಾತ್ಮ, ಮಹಾತ್ಮವೇ, ದೇವನಿನ್ನ ರಾಜದ ನ್ಯಾಯವಿದೆನ, ನ್ಯಾಯವಿದೆನ, ಧರ್ಮವಿದೆನ. ಪರಮಾತ್ಮ, ಕೂತಲಿಹುದು ಕತ್ತಲೆಯು ಪಾಪಿಗಳ ಪಂಗಡ. ಮಹಾನುಭಾವರೇ, ಕೂತಲಿಹುದು ಕತ್ತಲೆಯು ಪಾಪಿಗಳ ಪಂಗಡ. ವಂಚನ ಮಾಡಿನ ಹೇಗೆ ಬಾಳಲಿ, ಬಾಳಲಿ ಲೋಕಪಾಲನೆ. ಪರಮಾತ್ಮ, ವಂಚನೆಯ ಬಿಟ್ಟು ನಾ ಹೇಗೆ ಬಾಳಲಿ, ಹೇಗೆ ಬಾಳಲಿ ಲೋಕಪಾಲನೆ. ದೇವನಿನ್ನ ರಾಜ್ಯದ ನ್ಯಾಯವಿದೆನಾ, ನ್ಯಾಯವಿದೆನಾ, ಧರ್ಮವಿದೆನಾ. ಪರಮಾತ್ಮ, ಬಡವರ ಗೋಳ ಮಾಡಿ ಗುಡಿಗಳಲ್ಲಿ ಯಾವುದೆಯ. ಅಯ್ಯೋ ಕಾಣ್ತಾನೆ, ಬಡವರ ಗೋಳ ಮಾಡಿ ಗುಡಿಗಳಲ್ಲಿ ಯಾವುದೆಯ. ಕಲ್ಲುವಾಗಿ ಹೃದಯದ ಕಲ್ಲಾಗಿ ಕುಳಿತೆಯ. ಪರಮಾತ್ಮ, ಕಲ್ಲುಗಾಗಿ ಹೃದಯದ ಕಲ್ಲಾಗಿ ಕುಳಿತೆಯ. ದೇವನಿನ್ನ ರಾಜ್ಯದ ನ್ಯಾಯವಿದೆನಾ, ನ್ಯಾಯವಿದೆನಾ, ಧರ್ಮವಿದೆನಾ. ದೇವಾ ದೇವಾ, ದೇವನಿನ್ನ ರಾಜ್ಯದ ನ್ಯಾಯವಿದೆನಾ, ನ್ಯಾಯವಿದೆನಾ, ಧರ್ಮವಿದೆನಾ. ಅಯ್ಯೋ ದೈವವೇ, ಕುಡಿಯುವುದಕ್ಕಾಗಿ ನೀರನ್ನು ಹುಡುಕಿಕೊಂಡು ಬಂದರೆ ನೀರು ಸಹ ಮಾಯವಾಗಿರುವುದು, ನನ್ನ ವಜ್ರ ದುಂಗುರವೂ ಸಹ ಮಾಯವಾಯಿತು. ಅಯ್ಯೋ, ಇಂತಹ ನೀಚ ಕೆಲಸವನ್ನು ಮಾಡಿದೆ. ಮುಂದೆ ಗತಿ, ಎಂತಹ ಅನರ್ಥವಾಯಿತು. ಅಶ್ವ, ಹೆಂಡತಿ, ಉಂಗುರ ಎಲ್ಲವೂ ಮಾಯವಾದವು. ಅಯ್ಯೋ ಪರಮಾತ್ಮ, ನಾನು ಜೀವಿಸಿದ್ದು ಫಲವೇರ್ತಂದೆ. ಗೊತ್ತಿರುವ ಸ್ಥಳವು ಮರೆತು ಹೋಯ್ತಲ್ಲ, ಎಂತಹ ಹೀನ ಕೆಲಸಗಳನ್ನು ಮಾಡಿದೆ. ಪರಮಾತ್ಮ, ಮನೋಹರಿ, ಸಿರಿದೇವನೇ, ನನ್ನ ಪತ್ತಿರುವ ಮಾರ್ಗವನ್ನು ತೋರಿಸಬಾರದೆ ಸಿನಿ ಮಹಾದೇವನೇ. ಆಗಲಿ, ಇನ್ನು ಮುಂದಕ್ಕೆ ಹೋಗಿ ಹುಡುಕಿಕೊಡುವೆನು.
ಸಲ್ಲಲ ತಾಂಗಿ ಹಾ ಪ್ರಾಣೇಶ್ವರಿ ಮನೋಹರಿ ಮನೋಹರಿ ಚಂದ್ರ ಶ್ರೀಕಾಲಾನು ಪ್ರಿಯೇ ಎಲ್ಲಿಗೆ ಪೋದೆಯ ಎಲ್ಲಿ ಪೋದಳೋ ಕಡೆ ಸಲ್ಲಲ ತಾಂಗಿಯೇ ಹೋ ಪ್ರಾಣೇಶ್ವರಿ ಮನೋಹರಿ ಕಾಡೋಳು ತಾಂಬಾದಿ ಮಾಡಿದ ಕಾತೆಗೆ ಹಾ ಚಂದ್ರ ಮನೋಹರಿ ಕಾಡೋಳು ತಾಪಾದಿ ಮಾಡಿದ ಕಾತೆಗೆ ಕಾಡ ಮೃಗಗಳೇ ಎಡನು ಗೈರವು ಪ್ರಾಣಕಾಂತಿ ಮನೋಹರಿ ಅಯ್ಯೋ ಕಾಡ ಮೃಗಗಳೇ ಎಡನು ಗೈರವು ಎಲ್ಲಿ ಹೋದಳೋ ಕಾಣೆ ಸಲ್ಲಲ ತಾಂಗಿಗೆ ಅಯ್ಯೋ ಆ ಚಂದ್ರಮುಖಿ ಜಗದ್ವಿಖ್ಯಾತ ಲೋಕ ಸುಂದರಿ ಮನದಲ್ಲಿ ತುಂಬಿ ಕನಸಿನಲ್ಲಿ ಕಾಣುವ ಬಂಗಾರಿ ನನ್ನೊಬ್ಬನನ್ನು ಬಿಟ್ಟು ತೊರೆದೆ ಆ ಚಂದ್ರ ನಿನ್ನನ್ನು ಹಗಲಿ ನಾನು ಹೇಗೆ ಜೀವಿಸಲಿ ಎಂತಹ ಉಭಯ ಸಂಕಟಕ್ಕೆ ತಂದುಬಿಟ್ಟಿದೆ ಪರಮಾತ್ಮ ನಿನ್ನನ್ನು ಹಗಲಿ ನಾನು ಹೇಗೆ ಜೀವಿಸಲಿ ಮನೋಹರಿ ಎಂದಿಗೆ ನಿನ್ನ ಮುಖವನ್ನು ನೋಡಲಿ ಅಯ್ಯೋ ಎಂತಹ ಉಭಯ ಸಂಕಟವು ತಂದುಬಿಟ್ಟಿದೆ ಪರಮಾತ್ಮ ಆಗಲಿ ಇನ್ನು ಮುಂದಕ್ಕೆ ಹೋಗಿ ಹುಡುಕಿ ನೋಡುವೆನು ನಂತರ ಸಿನಿಮಾ ಮಹಾದೇವನ ಕೃಪೆಯುಕ್ತಾಗಲಿ ಅಯ್ಯೋ ಪ್ರಾಣೇಶ್ವರಿ ಮನೋಹರಿ
ಹಲೋ ಹ್ಞೂ ಹ್ಞೂ ಹಲೋ ಶ್ರೀ ಕದ್ರ ನರಸಿಂಹಸ್ವಾಮಿ ಕೃಪಾಪೋಷಿತ ನಾಟಕ ಮಂಡಳಿ ದಾಸರಳ್ಳಿ ಗೋಕುಲ ಇವರು ಸನ್ಮಾನ ಸಮಾರಂಭ ಉದ್ಘಾಟನೆ ಟಿ.ಬಿ. ಜಯಚಂದ್ರನವರು ಶಿರಾ ಉಸ್ತುವಾರಿ ಸಚಿವರು ಜಯಚಂದ್ರವರು ಅರ್ಜೆಂಟಾಗಿ ಬರಬೇಕು. ವೇದಿಕೆ ಮೇಲೆ ಬಂದಿರೋಂಥ ಎಲ್ಲ ಗಣ್ಯರು ಅರ್ಜೆಂಟಾಗಿ ವೇದಿಕೆ ಮೇಲೆ ಬರಬೇಕೆಂದು ತಮ್ಮಲ್ಲಿ ಕಳಕಳಿಯ ಪ್ರಾರ್ಥನೆ. ಅವನ್ ಚಿಕ್ಕಣ್ಣನವರು ಚಿನ್ನನಹಳ್ಳಿ ಗ್ರಾಮ ಪಂಚಾಯತಿ ಸದಸ್ಯರು ಅಧ್ಯಕ್ಷರು ಅವನ್ ಚಿಕ್ಕಣ್ಣನವರು ಅರ್ಜೆಂಟ್ ಬರಬೇಕು. ಎಸ್.ಸಿ. ಹನುಮಂತರಾಯಪ್ಪನವರು ಅವರು ಅರ್ಜೆಂಟಾಗಿ ವೇದಿಕೆ ಮೇಲೆ ಬರಬೇಕು. ಆಮೇಲೆ ಮಂಜುನಾಥ್ ಪರ್ವತಪ್ಪನವರು, ರಾಜಣ್ಣನವರು, ಪಾಪಣ್ಣನವರು, ಶ್ರೀ ಸತ್ಯನಾರಾಯಣವರು, ಶ್ರೀಮತಿ ಲಲಿತಮ್ಮ ಮಂಜುನಾಥ್, ಶ್ರೀಮತಿ ಮಂಜುಳಾ ಮಂಜುನಾಥ್, ಶ್ರೀ ಉದಯ ಶಂಕರು, ಶ್ರೀ ಎನ್ ಗೌಡ್ರು, ಶ್ರೀಮತಿ ಗೌರಮ್ಮ ಮಾಧವನವರು, ಶ್ರೀಮತಿ ಗಾಯತ್ರಮ್ಮ ಬ್ರಹ್ಮಚಾರ ಆಲ್ದೊಡೇರಿ, ಶ್ರೀ ಬೈಲಿಂಗೇಗೌಡರು, ಆಲ್ದೊಡೇರಿ ದೊಡ್ಡನಾಯಕನವರು, ರಮೇಶು, ಶ್ರೀಮತಿ ಚಿಕ್ಕಲಿಂಗಮ್ಮ, ಸಿ.ಬಿ. ರಂಗನಾಯಕ ಸರಪನಹಳ್ಳಿ, ಶ್ರೀ ನಾಗರಾಜು ಗ್ರಾಮ ಪಂಚಾಯತಿ ಸದಸ್ಯರು, ಶ್ರೀ ವೆಂಕಟರಾಮಯ್ಯನಪ್ಪನವರು ಗ್ರಾಮ ಪಂಚಾಯತಿ ಸದಸ್ಯರು, ಶ್ರೀಮತಿ ರತ್ನಮ್ಮ, ವೆಂಕಟೇಶು ಗ್ರಾಮ ಪಂಚಾಯತಿ ಸದಸ್ಯರು, ಶ್ರೀ ರಂಗನಾಥ್ ಗ್ರಾಮ ಪಂಚಾಯತಿ ಸದಸ್ಯರು, ಶ್ರೀ ರೇಣುಕೇಶು ಗ್ರಾಮ ಪಂಚಾಯತಿ ಸದಸ್ಯರು, ಶ್ರೀಮತಿ ಸುಮಾ ಗ್ರಾಮ ಪಂಚಾಯತಿ ಸದಸ್ಯರು, ಶ್ರೀ ಜಯಣ್ಣನವರು ಗ್ರಾಮ ಪಂಚಾಯತಿ ಸದಸ್ಯರು, ಶ್ರೀಮತಿ ಪ್ರಶಾಂತ್ ಸಬ್ ಇನ್ಸ್ಪೆಕ್ಟರ್, ಶ್ರೀ ಎಂ ನಾಗರಾಜ್ರವರು ಗ್ರಾಮ ಪಂಚಾಯತಿ ಸದಸ್ಯರು, ಶ್ರೀಮತಿ ಚಂದ್ರಪ್ಪ ಗ್ರಾಮ ಪಂಚಾಯತಿ ಸದಸ್ಯರು, ಶ್ರೀ ಗಂಗಣ್ಣ ಶಿವಣ್ಣ ಬಿಲ್ ಕಲೆಕ್ಟರು, ಶ್ರೀ ವೀರೇಶು ಮುಖ್ಯ ಶಿಕ್ಷಕರು, ಶ್ರೀನಿವಾಸು ಸಬ್ ಇನ್ಸ್ಪೆಕ್ಟರು, ಶ್ರೀಮತಿ ಕೃಷ್ಣಮೂರ್ತಿ ಪೊಲೀಸ್ ಇಲಾಖೆ, ಈರಣ್ಣ ಪೊಲೀಸ್ ಇಲಾಖೆ, ಮರಿಯಪ್ಪನವರು ನಿವೃತ್ತ ಇನ್ಸ್ಪೆಕ್ಟರ್, ಗೌಡ್ರು ಅವನಪ್ಪರು, ಪೂಜಾರಪ್ಪರು, ಶ್ರೀ ನರಸಿಂಹಮೂರ್ತಿ ಶಿಕ್ಷಕರು ದಾಸರಳ್ಳಿ, ತಾಂಡುಮೂರ್ತಿ ಚಾಪೆ ಅಂಗಡಿ ತುಮಕೂರು, ತಿಮ್ಮಣ್ಣ ಗಡ್ದಾರು, ಆರ್ಮಿನಿ ಮಾಸ್ಟ್ರು ಈರ್ ಚಿಕ್ಕಣ್ಣನವರು, ಮುರಳೀಧರ ಶಿಡ್ಲೆಕೋಣ, ತಿಮ್ಮಯ್ಯನವರು ಕೆಂಪನಹಳ್ಳಿ, ಶ್ರೀ ಶನಿದೇವರ ಅರ್ಚಕರು, ಚಿಕ್ಕಣ್ಣ ಅರ್ಚಕರು, ರಂಗಮಯ್ಯ ಚೇರ್ಮನ್ ಕೆಂಚಪ್ಪನವರು ಬಳ್ಳಾಪುರ, ಲೋಕೇಶ್ ತಾಲೂಕ್ ಪಂಚಾಯತಿ ಸದಸ್ಯರು ಚಿಕ್ಕಸ್ನಹಳ್ಳಿ, ಸಣ್ಣೀರಪ್ಪ ಪ್ರಧಾನ ಕಾರ್ಯದರ್ಶಿ ಬ್ಲಾಕ್ ಕಾಂಗ್ರೆಸ್ ಸಮಿತಿ ಶಿರಾ, ಶ್ರೀಮತಿ ಮಾಗೋಡ್ ಮತ್ತು ಶ್ರೀಮತಿ ಪಾರ್ವತಮ್ಮ ಮಂಗಳಮ್ಮ ನರಸಿಂಹಮೂರ್ತಿ ಸದಸ್ಯರು ಬಳ್ಳಾಪುರ ಚಿಕ್ಕಸ್ನಹಳ್ಳಿ, ಶ್ರೀಮತಿ ಸಾವಿತ್ರಮ್ಮ ಜಯರಾಮು ಮಾಜಿ ಅಧ್ಯಕ್ಷರು ಗ್ರಾಮ ಪಂಚಾಯತಿ ದೊಡ್ಡನಾರವಂಗ್ಲ ಮರಿಯಪ್ಪ, ಮಾಜಿ ಸದಸ್ಯರು ಗೌಡ ಅವನಪ್ಪ, ಗ್ರಾಮಸ್ಥರು ಮಾಗೋಡು ಮತ್ತು ಮಾಗೋಡ್ ಗ್ರಾಮಸ್ಥರು, ದೊಡ್ಡನಹಳ್ಳಿ ಗ್ರಾಮಸ್ಥರು, ಚಿಕ್ಕಸ್ನಹಳ್ಳಿ ಹಟ್ಟಿ ದೊಡ್ಡಗೌಡರು, ಮಾಗೋಡ್ ರಂಗನಾಥ್ ಅವರು, ಜಯಣ್ಣನವರು ಗೌಡಹಳ್ಳಿ, ಚೇರ್ಮನ್ ಕೆಂಚಪ್ಪನವರು, ಡಿ.ಪಿ. ಗೋವಿಂದಪ್ಪನವರು, ಅಂಗಡಿ ಶಿವಣ್ಣನವರು ಅರ್ಜೆಂಟಾಗಿ ಕಾಲಾವರಣೆ ಇಲ್ಲ, ಅದರಿಂದ ಅರ್ಜೆಂಟಾಗಿ ವೇದಿಕೆ ಮ್ಯಾಕ್ ಬರ್ಬೇಕೆಂದು ಇನ್ನು ಯಾರು ನಾನು ಈ ಪಾಂಪ್ಲೆಟ್ ಬಿಟ್ಟಿದ್ರೆ ಅವ್ರು ತುಂಬರ್ತು ಅವರೆಲ್ಲ ಬಂದು ವೇದಿಕೆ ಮ್ಯಾಕ್ ಅರ್ಜೆಂಟ್ ಬರ್ಬೇಕಾಗಿ ತಮ್ಮಲ್ಲಿ ಕಳಕಳಿಯ ಪ್ರಾರ್ಥನೆ. ಗಂಗಣ್ಣನವರು ಶಿವಣ್ಣ ಬಿಲ್ ಕಲೆಕ್ಟ್ರು ಅರ್ಜೆಂಟಾಗಿ ವೇದಿಕೆ ಮ್ಯಾಕ್ ಬರಬೇಕು. ಎಸ್.ಸಿ. ಹನುಮಂತರಾಯಪ್ಪನವರು ಬಂದಿಲ್ಲ, ಅವ್ರ ಪರವಾಗಿ ಕನ್ನಪ್ಪನವ್ರು ಬಂದವ್ರೆ, ಅವರು ಈ ವೇದಿಕೆ ಮ್ಯಾಕ್ ಅರ್ಜೆಂಟಾಗಿ ಬರಬೇಕೆಂದು ತಮ್ಮಲ್ಲಿ ಕಳಕಳಿಯ ಪ್ರಾರ್ಥನೆ. ಗಂಗಣ್ಣನವರು ಅರ್ಜೆಂಟಾಗಿ ವೇದಿಕೆ ಮ್ಯಾಕ್ ಬರಬೇಕು.
ಆರ್ಮಿನಿ ಮಾಸ್ಟರ್ ಚಿಕ್ಕೇಗೌಡರು ಮತ್ತು ಬಚ್ಚನ್ ನಾಗಭೂಷಣ ಎಲ್ಲಿದ್ರು ಅರ್ಜೆಂಟ್ ಆಗಿ ವೇದಿಕೆ ಮ್ಯಾಗ ಬರಬೇಕು. ಆರ್ಮಿನಿ ಮಾಸ್ಟರ್ ಶ್ರೀರಂಗಮರವರು ಬಳ್ಳಾಪುರ ಈ ಹುಡುಗರನ್ನ ಕಲ್ಸಿರೋ ಅಂತಾರೋ ವೇದಿಕೆ ಮ್ಯಾಗ ಬರಬೇಕು. ಬಳ್ಳಾಪುರ ಚೇರ್ಮನ್ ಅರ್ಜೆಂಟ್ ಆಗಿ ವೇದಿಕೆ ಮ್ಯಾಗ ಬರಬೇಕು. ಬಳ್ಳಾಪುರ ಮೂರ್ತಪ್ಪನವರು ಅರ್ಜೆಂಟ್ ಆಗಿ ವೇದಿಕೆ ಮ್ಯಾಗ ಬರಬೇಕು. ಕನ್ನಪ್ಪನವರು ಅರ್ಜೆಂಟ್ ಆಗಿ ವೇದಿಕೆ ಮ್ಯಾಗ ಬರ್ಬೇಕಂದು ತಮ್ಮಲ್ಲಿ ಕಳಕಳಿಯ ಪ್ರಾರ್ಥನೆ. ಹನುಮಂತಪ್ಪನವರು 10,000 ಕಾಣಿಕೆ ಕೊಟ್ಟಿದ್ದಾರೆ. ಅವ್ರ ಪರವಾಗಿ ಅವರು ಯಾರೇ ಬಂದಿದ್ರು ಸಂಬಂಧಿಕರು ಬಂದು ಈ ಪುಷ್ಪ ಮಾಲಿಕೆಯನ್ನು ತೆಗೆದುಕೊಳ್ಳಬೇಕೆಂದು ತಮ್ಮಲ್ಲಿ ಕಳಕಳಿಯ ಪ್ರಾರ್ಥನೆ. ದಾಸರಲ್ಲಿ ಗಂಗಣ್ಣನವರು 501 ರೂಪಾಯಿ ಕೊಟ್ಟಿದ್ದಾರೆ. ಈ ಸಂಘದ ಮ್ಯಾನೇಜರ್ ಸ್ವೀಕರಿಸಬೇಕೆಂದು ತಮ್ಮಲ್ಲಿ ಕಳಕಳಿಯ ಪ್ರಾರ್ಥನೆ. ಕನ್ನಪ್ಪನವರು ಅರ್ಜೆಂಟ್ ಆಗಿ ವೇದಿಕೆ ಮ್ಯಾಗ ಬರಬೇಕು. ಕಲಾ ಸಂಘದ ಗೋವಿಂದಪ್ಪನವರು ವೇದಿಕೆ ಮ್ಯಾಗ ಬರಬೇಕು. ಗೌರಮ್ಮ ಮಾಧವನವರಿಗೆ ಚಿನ್ನನಹಳ್ಳಿ ಗ್ರಾಮ ಪಂಚಾಯತಿ ಮಾಜಿ ಅಧ್ಯಕ್ಷರು ಅವ್ರಿಗೆ ಈ ಸಂಘದ ಪರವಾಗಿ ಈ ಪುಷ್ಪ ಮಾಲಿಕೆಯನ್ನು ಸ್ವೀಕರಿಸಬೇಕು. ಬಳ್ಳಾಪುರ ಮೂರ್ತಪ್ಪನವರಿಗೆ ಈ ಪುಷ್ಪ ಮಾಲಿಕೆಯನ್ನು ಸ್ವೀಕರಿಸಬೇಕು. ಆಲ್ದೊಡ್ಡೇರಿ ದೊಡ್ಡನಾಯಕರವರಿಗೆ ಈ ಪುಷ್ಪ ಮಾಲಿಕೆ ಮತ್ತು ಈ ಸಂಘದ ವತಿಯಿಂದ ಸ್ವೀಕರಿಸಬೇಕು. ಆಲ್ದೊಡ್ಡೇರಿ ದೊಡ್ಡನಾಯಕರವರಿಗೆ ಮರಿಯಪ್ಪನವರು ಗೌಡಿಹಳ್ಳಿ ಅವರಿಗೆ ಸನ್ಮಾನ. ಮುದ್ಮಡ್ಗು ಮಂಜಣ್ಣನವರಿಗೆ, ಅವನ್ ಚಿಕ್ಕಣ್ಣನವರಿಗೆ ಚಿನ್ನನಹಳ್ಳಿ ಗ್ರಾಮ ಪಂಚಾಯತಿ ಅಧ್ಯಕ್ಷರಿಗೆ ಸನ್ಮಾನ. ವೆಂಕಟರಾಮಯ್ಯನವರಿಗೆ ಚಿನ್ನನಹಳ್ಳಿ ಸದಸ್ಯರಿಗೆ, ನಾಗಭೂಷಣ ಅವರಿಗೆ ಬಚ್ಚಂದ್ರ, ಚಿಕ್ಕೇಗೌಡರಿಗೆ ಆರ್ಮಿನಿ ಮಾಸ್ಟರ್ ಕುರಳ್ಳಿ,
ಬಳ್ಳಾಪುರ ಶ್ರೀರಂಗಪುರಮವರು ಆರ್ಮಿನಿ ಮಾಸ್ಟರ್ಗೆ ಈ ಸಂಘದ ವತಿಯಿಂದ ಒಂದು ಕಿರುಕಾಣಿಕೆ ಕೊಡ್ತಾ ಇದ್ದಾರೆ, ಅದನ್ನು ಸ್ವೀಕರಿಸಬೇಕೆಂದು ತಮ್ಮಲ್ಲಿ ಕಳಕಳಿಯ ಪ್ರಾರ್ಥನೆ. ಆರ್ಮಿನಿ ಮಾಸ್ಟರ್ ಬಳ್ಳಾಪುರ. ಬಳ್ಳಾಪುರ ಮೂರ್ತಪ್ಪ ಚೇರ್ಮನ್ 501 ರೂಪಾಯಿ ಈ ಕಿರುಕಾಣಿಕೆ ಕೊಟ್ಟಿದ್ದಾರೆ. ಈ ಸಂಘದ ಮ್ಯಾನೇಜರ್ ಇಸ್ಕೋಬೇಕೆಂದು ತಮ್ಮಲ್ಲಿ ಕಳಕಳಿಯ ಪ್ರಾರ್ಥನೆ. ಅಂಗಡಿ ಶಿವಣ್ಣ ಎಲ್ಲಿದ್ರು ಬರ್ಬೇಕು, ಅರ್ಜೆಂಟು. ಗೌಡಹಳ್ಳಿ ಮುರಿಯಪ್ಪ ಚೇರ್ಮನ್ ಅವರು 501 ಕಿರುಕಾಣಿಕೆ ಕೊಟ್ಟಿದ್ದಾರೆ. ಈ ಸಂಘದ ಮ್ಯಾನೇಜರ್ ಸ್ವೀಕರಿಸಬೇಕು. ಗಂಗಣ್ಣನವರಿಗೆ ಸನ್ಮಾನ. ಮಹಾದೇವಯ್ಯ ಗೌರಮ್ಮನವರು 501 ರೂಪಾಯಿ ಕಿರುಕಾಣಿಕೆ ಕೊಟ್ಟಿದ್ದಾರೆ. ಈ ಸಂಘದ ಮ್ಯಾನೇಜರ್ ಸ್ವೀಕರಿಸಬೇಕು. ಹನುಮಂತರಾಯಪ್ಪನವರ ಪರವಾಗಿ ಯಾರಾದರೂ ಒಬ್ರು ಬಂದು ಈ ಪುಷ್ಪ ಮಾಲಿಕೆಯನ್ನು ತೆಗೆದುಕೊಳ್ಳಬೇಕೆಂದು ತಮ್ಮಲ್ಲಿ ಕಳವ ಪ್ರಾರ್ಥನೆ. ಗಿರ್ದನಹಳ್ಳಿ 501 ರೂಪಾಯಿ ಕಿರುಕಾಣಿಕೆ ಕೊಟ್ಟಿದ್ದಾರೆ. ಈ ಸಂಘದ ಮ್ಯಾನೇಜರ್ ಸ್ವೀಕರಿಸಬೇಕು. ಭೂತಣ್ಣನವರು ಈ ವೇದಿಕೆ ಮೇಲೆ ಬರಬೇಕೆಂದು ತಮ್ಮಲ್ಲಿ ಕಳಕಳಿಯ ಪ್ರಾರ್ಥನೆ. ಚಿನ್ನನಹಳ್ಳಿ ಗ್ರಾಮ ಪಂಚಾಯತಿ ಸದಸ್ಯರು ವೆಂಕಟರಾಮಪ್ಪನವರು 501 ಕಿರುಕಾಣಿಕೆ ಕೊಟ್ಟಿದ್ದಾರೆ, ಇದನ್ನು ಸ್ವೀಕರಿಸಬೇಕು. ಚನ್ನಗಪ್ಪ ಬಳ್ಳಾಪುರ ಈ ವೇದಿಕೆ ಮೇಲೆ ಬರಬೇಕೆಂದು ತಮ್ಮಲ್ಲಿ ಕಳಕಳಿಯ ಪ್ರಾರ್ಥನೆ. ಎನ್ನಿ ರಂಗಯ್ಯ ಈ ವೇದಿಕೆ ಮೇಲೆ ಅರ್ಜೆಂಟ್ ಆಗಿ ಬರಬೇಕೆಂದು ತಮ್ಮಲ್ಲಿ ಕಳಕಳಿಯ ಪ್ರಾರ್ಥನೆ. ಮುಂಜಣ್ಣನವರು ಕಲ್ಲಂಬಳ ಎಪಿಎಂಸಿ ಅಧ್ಯಕ್ಷರು, ಕೆಪಿ ಮೆಂಬರು 5,001 ಕಿರುಕಾಣಿಕೆ ಕೊಟ್ಟಿದ್ದಾರೆ. ಈ ಸಂಘದ ವತಿಯಿಂದ ಸ್ವೀಕರಿಸಬೇಕು. ಚಿನ್ನನಹಳ್ಳಿ ಅವನ್ ಗ್ರಾಮ ಪಂಚಾಯತಿ ಅಧ್ಯಕ್ಷರು 2,000 ರೂಪಾಯಿ ಕಿರುಕಾಣಿಕೆ ಕೊಟ್ಟಿದ್ದಾರೆ. ಈ ಸಂಘಕ್ಕೆ ಈ ಸಂಘದ ಮ್ಯಾನೇಜರ್ ಸ್ವೀಕರಿಸಬೇಕು. ಹನುಮಂತರಾಯಪ್ಪನವರ ಪರವಾಗಿ ಮಾಧವಪ್ಪರು ಬಂದವರಂತೆ, ಕನ್ನಪ್ಪರು ಬಂದವರ ಈ ವೇದಿಕೆ ಮೇಲೆ ಬರಲೇಬೇಕು ನೀವು. ದಾಸರಳ್ಳಿ ಸೀನಪ್ಪನವರು ಇನ್ಸ್ಪೆಕ್ಟ್ರು ಈ 501 ಈ ನಾಟಕಕ್ಕೆ ಕಿರುಕಾಣಿಕೆ ಕೊಟ್ಟಿದ್ದಾರೆ, ಸ್ವೀಕರಿಸಬೇಕು. ಅಂಗಡಿ ಶಿವಣ್ಣನವರು ಎಲ್ಲಿದ್ರು ಬರ್ಬೇಕು, ಅರ್ಜೆಂಟ್ ವೇದಿಕೆ ಮೇಲೆ. ಬೆಡ್ತಟ್ಟಿ ನಾಟಕದ ಕಲಾವಿದರು 501 ರೂಪಾಯಿ ಕಿರುಕಾಣಿಕೆ ಕೊಟ್ಟಿದ್ದಾರೆ, ಇದನ್ನ ಸ್ವೀಕರಿಸಬೇಕು. ಸಂಗೀತ ನಿರ್ದೇಶನ ವಿಷ್ಣು ಬಚ್ಚಂದ್ರ ಅವರು ಈ 501 ರೂಪಾಯಿ ಕಿರುಕಾಣಿಕೆ ಕೊಟ್ಟು ಸ್ವೀಕರಿಸಬೇಕು. ಅವರಿಗೆ ಈ ಪುಷ್ಪ ಮಾಲಿಕೆ ಸ್ವೀಕರಿಸುತ್ತಾರೆ, ತೆಗೆದುಕೊಳ್ಳಬೇಕು.
ಬಚ್ಚೇಂದ್ರ ನಾಗವಿಷ್ಣು ಅವರಿಗೆ ಈ ಸಂಘದ ವತಿಯಿಂದ ಸನ್ಮಾನ ಮಾಡಿದೆ. ಈ ಶಾಲು ಹಾಗೂ ಈ ಪುಷ್ಪ ಮಾಲಿಕೆಯನ್ನು ತೆಗೆದುಕೊಳ್ಳಬೇಕೆಂದು ತಮ್ಮಲ್ಲಿ ಕಳಕಳಿಯ ಪ್ರಾರ್ಥನೆ. ಹಲೋ ಮೈಕ್ ಈ ವೇದಿಕೆ ಮ್ಯಾಗ ಬರ್ಬೇಕಂತ ಕಳಕಳಿಯ ಪ್ರಾರ್ಥನೆ. ಬಚ್ಚೇಂದ್ರ ನಾಗವಿಷ್ಣು ಆರ್ಮಿ ಮಾಸ್ಟರ್ ನಿರ್ದೇಶನ ಅವರು ಈ ಸಂಘಕ್ಕೆ 15 ಕೊಡುಗೆಯಾಗಿ ಕೊಡಿಸಿದ್ದಾರಂತೆ. ಈ ಸಂಘದ ವತಿಯಿಂದ ಅವನ್ನ ಸ್ವೀಕರಿಸಬೇಕೆಂದು ತಮ್ಮಲ್ಲಿ ಕಳಕಳಿಯ ಪ್ರಾರ್ಥನೆ. ಸಂಧ್ಯಾ ಅವರ ಅರ್ಚಕರು ಚಿಕ್ಕಣ್ಣನವರು ಈ ಪುಷ್ಪ ಮಾಲಿಕೆಯನ್ನು ತೆಗೆದುಕೊಳ್ಳಬೇಕೆಂದು ತಮ್ಮಲ್ಲಿ ಕಳಕಳಿಯ ಪ್ರಾರ್ಥನೆ. ವೇದಿಕೆ ಮ್ಯಾಗ ಬರ್ಬೇಕು. ಮರಾಠಪಾಳ್ಯ ನಾಗೇಂದ್ರ ಅವರು ಈ ಕಿರುಕಾಣಿಕೆಯನ್ನು ಕೊಟ್ಟಿದ್ದಾರೆ. ಈ ಸಂಘದ ಮ್ಯಾನೇಜರ್ ಬಂದು ಸ್ವೀಕರಿಸಬೇಕು. ಅವನಪ್ಪನವರು ಈ ವೇದಿಕೆ ಮ್ಯಾಗ ಬಂದಿಲ್ಲ. ಹಟ್ಟಿ ಗೌಡ್ರು ಹಾಗೂ ಪೂಜಾರಪ್ಪನವರು ಈ ವೇದಿಕೆ ಮ್ಯಾಗ ಬಂದು ಬರಬೇಕೆಂದು ಈ ಪುಷ್ಪ ಮಾಲಿಕೆಯನ್ನು ತೆಗೆದುಕೊಳ್ಳಬೇಕೆಂದು ತಮ್ಮಲ್ಲಿ ಕಳಕಳಿಯ ಪ್ರಾರ್ಥನೆ. ಪೂಜಾರಪ್ಪ ಹಾಗೂ ಹಟ್ಟಿ ಗೌಡ್ರು ಅರ್ಜೆಂಟ್ ಆಗಿ ವೇದಿಕೆ ಮ್ಯಾಗ ಬರಬೇಕು. ಕಾಲಾವಕಾಶ ಇಲ್ಲ. ಮಠ ಈ ವೇದಿಕೆ ಮ್ಯಾಗ ಬರಬೇಕು ಪ್ರಾರ್ಥನೆ. ಗಿಡದನಹಳ್ಳಿ ಕರಿಯಪ್ಪನವರು ಸಹ ಈ ವೇದಿಕೆ ಬರಬೇಕು. ಗೌಡ್ ಚಿಕ್ಕಿನಪ್ಪನವರು ಸಹ ಈ ವೇದಿಕೆ ಬರಬೇಕೆಂದು ತಮ್ಮಲ್ಲಿ ಕಳಕಳಿ